ಆತ್ಮೀಯರೇ ನಮಸ್ಕಾರ. ದೇಹ ದೇವಾಲಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಬ್ರಹ್ಮ ಮುಹೂರ್ತದ ವಿಡಿಯೋ ನೋಡಿ ಪ್ರೋತ್ಸಾಹಿಸಿದ ಲಕ್ಷಾಂತರ ವೀಕ್ಷಕರಲ್ಲಿ ಒಬ್ಬರಾಗಿರುವಂಥ ನಿಮಗೆ ಹೃದಯಪೂರ್ವಕ ವಂದನೆಗಳು. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಆಧುನಿಕತೆಯ ಬಿರುಗಾಳಿಗೆ ಸಿಲುಕಿ ವಿಜ್ಞಾನವೇ ನಮ್ಮ ಧರ್ಮ ಅಂತಿರುವಂಥ ನವಪೀಳಿಗೆ ಸನಾತನ ಸಂಪ್ರದಾಯಗಳ ಆಚರಣೆಗಳಿಂದ ನಿಧಾನವಾಗಿ ದೂರವಾಗ್ತಿರೋದು ಇಂದಿನ ಕಹಿ ಸತ್ಯ. ಹುಟ್ಟು ಮತ್ತು ಸಾವನ್ನ ಕೇವಲ ಬಯಾಲಜಿಕಲ್ ಆಕ್ಸಿಡೆಂಟ್ಸ್ ಅಂತಿರುವಂಥ ಇಂದಿನ ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ನಮ್ಮ ಸನಾತನ ಸಂಪ್ರದಾಯದಲ್ಲಿ ಆಚರಣೆ ಮಾಡುವಂಥ ಷೋಡಶ ಸಂಸ್ಕಾರಗಳಲ್ಲಿನ ಕೊನೆಯದಾದ ಆದರೆ ಅತ್ಯಂತ ಮಹತ್ವದ್ದಾದ ಅಂತ್ಯೇಷ್ಟಿ ಯಜ್ಞವಾಗಿರುವಂಥ ಅಪರ ಸಂಸ್ಕಾರ, ಶ್ರಾದ್ದ, ಪಿತೃಪಕ್ಷ, ಮಹಾಲಯ ಅಮಾವಾಸ್ಯೆ ಎಂದು ಮಾಡುವಂಥ ತರ್ಪಣಗಳು, ದಾನಗಳು, ಇತರೆ ಆಚರಣೆಗಳ ಒಳಗೆ ಅಡಗಿರುವಂಥ ತಾರ್ಕಿಕ ಮನೋವೈಜ್ಞಾನಿಕ ರಹಸ್ಯಗಳನ್ನು ತಿಳಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಶ್ರಾದ್ದವನ್ನು ಯಾಕೆ ಮಾಡಬೇಕು ಇದನ್ನು ಒಂದು ಮಾಡರ್ನ್ ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಮನೆಯ ಹಿರಿಯರು ಅವರು ಹೊರದೇಶಕ್ಕೆ ಟ್ರಿಪ್ ಹೋಗ್ಬೇಕು. ಆ ಹೊರದೇಶವನ್ನ ಪಿತೃಲೋಕ ಅಂತ ಅನ್ಕೊಳ್ಳೋಣ. ಆ ಟ್ರಾವೆಲ್ ಏಜೆಂಟು ಯಮದೂತರು. ಅವರು ಮನೆಯನ್ನ ಬಿಡೋದನ್ನೇ ಶರೀರವನ್ನ ಬಿಡುವಂತ ಸಾವು ಅಂತ ಕನ್ಸಿಡರ್ ಮಾಡೋಣ. ಅವರು ಹೊರಡಬೇಕಾದ್ರೆ ಅವ್ರ ಹತ್ರ 2 ಅಕೌಂಟ್ ಇರುತ್ತೆ. ಒಂದನೇದು ಕರ್ಮದ ಅಕೌಂಟು, ಅಂದ್ರೆ ಅವರು ಜೀವನದಲ್ಲಿ ಮಾಡಿರುವಂತ ಎಲ್ಲ ರೀತಿಯ ಕರ್ಮಗಳಿಂದ ಉಂಟಾಗಿರುವಂತ ಪಾಪ ಪುಣ್ಯದ ಅಕೌಂಟು. ಇದನ್ನ ಕ್ರಿಯೇಟ್ ಮಾಡೋದು ಚಿತ್ರಗುಪ್ತ ಅಂದ್ರೆ ನಾವು ಮಾಡುವಂತ ಎಲ್ಲ ಕರ್ಮಗಳನ್ನ ಗುಪ್ತವಾಗಿ ಚಿತ್ರೀಕರಣ ಮಾಡಿ ಅದನ್ನ ಅಕೌಂಟ್ ರೂಪದಲ್ಲಿ ಕ್ರಿಯೇಟ್ ಮಾಡಿ ನಾವು ಶರೀರವನ್ನ ಬಿಡಬೇಕಾದ್ರೆ ನಮ್ಮ ಜೊತೆಗೆ ಕೊಡುವನು. ಇನ್ನು ಎರಡನೇದು ಶ್ರಾದ್ದ ಕರ್ಮಗಳಿಂದ ಕ್ರಿಯೇಟ್ ಆಗುವಂತ ಶ್ರಾದ್ದದ ಅಕೌಂಟ್. ಕರ್ಮದ ಅಕೌಂಟ್ ನಿಂದ ಯಾವ ರೀತಿ ಟ್ರಾವೆಲ್ ಮಾಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಅಂದ್ರೆ ನಡ್ಕೊಂಡು ಹೋಗ್ಬೇಕಾ, ಸೈಕಲಲ್ಲಿ ಹೋಗ್ಬೇಕಾ, 2 ವೀಲರು, 4 ವೀಲರು, ಅಥವಾ ಟ್ರೈನ್ ಜರ್ನಿ ಅಥವಾ ಫ್ಲೈಟ್ ಜರ್ನಿ. ಹಾಗೆ ಆ ಟ್ರಾವೆಲ್ ಟೈಮ್ನಲ್ಲಿ ನಮಗೆ ಸಿಗುವಂತ ಎಲ್ಲ ರೀತಿಯ ಫೆಸಿಲಿಟಿಗಳು, ಅಂದ್ರೆ ಹಸಿವಾದಾಗ ಆಹಾರ, ಬಾಯಾರಿಕೆ ಆದಾಗ ನೀರು, ಸೆಕೆ ಆದಾಗ ತಂಪು, ಚಳಿ ಆದಾಗ ಬಿಸಿ, ಈ ಎಲ್ಲ ಫೆಸಿಲಿಟಿ ಸಿಗುವಂಥದ್ದು ಶ್ರಾದ್ದದ ಅಕೌಂಟ್ ಇಂದ. ಟ್ರಾವೆಲ್ ಡಿಸ್ಟೆನ್ಸ್ ಅಂದ್ರೆ ಭೂಮಿಯಿಂದ ಪಿತೃಲೋಕದ ನಡುವಿನ ಅಂತರ 86,000 ಯೋಜನೆಗಳು ಅನ್ನೋದು ಶಾಸ್ತ್ರದ ಲೆಕ್ಕಾಚಾರ. ಪುಣ್ಯ ಕರ್ಮದ ಅಕೌಂಟ್ ನಲ್ಲಿ ಪುಣ್ಯದ ಡೆಪಾಸಿಟ್ ಜಾಸ್ತಿ ಇದ್ರೆ ಹಾಗೂ ಮನೆಯವರು ಕ್ರಮಬದ್ಧವಾಗಿ ಶ್ರಾದ್ದ ಕರ್ಮಗಳನ್ನ ಮಾಡಿದ್ರೆ ಪ್ರತಿದಿನ ಗರಿಷ್ಠ 2,000 ಯೋಜನೆಯ ಹಾದಿಯನ್ನ ಕ್ರಮಿಸಬಹುದು ಅಂತ ಹೇಳುತ್ತೆ ಶಾಸ್ತ್ರಗಳು. ಇನ್ ಕೇಸ್ ಕರ್ಮದ ಅಕೌಂಟ್ ನಲ್ಲಿ ಪುಣ್ಯದ ಡೆಪಾಸಿಟ್ ಜಾಸ್ತಿ ಇದೆ ಆದ್ರೆ ಶ್ರಾದ್ದದ ಅಕೌಂಟ್ ಖಾಲಿಯಾಗಿದ್ರೆ ಟ್ರಾವೆಲ್ ವೆಹಿಕಲ್ ಲಕ್ಸುರಿ ಆಗಿದ್ರು ಸಹ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಹಸಿವು, ಬಾಯಾರಿಕೆ, ಚಳಿ, ಸೆಕೆಯಿಂದ ನರಳಬೇಕಾಗತ್ತೆ. ಇನ್ನೊಂದು ಕೇಸಲ್ಲಿ ಕರ್ಮದ ಅಕೌಂಟ್ ನಲ್ಲಿ ಪಾಪದ ಡೆಪಾಸಿಟ್ ಜಾಸ್ತಿ ಇದೆ ಆದ್ರೆ ಶ್ರಾದ್ದದ ಅಕೌಂಟ್ ಫುಲ್ ಆಗಿದೆ. ಇಂಥ ಟೈಮಲ್ಲಿ ಟ್ರಾವೆಲ್ ವೆಹಿಕಲ್ ಸರಿ ಇಲ್ಲದೆ ಇದ್ರೂ ಪ್ರತಿದಿನವೂ ಸಮಯಕ್ಕೆ ತಕ್ಕಂತೆ ಆಹಾರ, ನೀರು, ನೆರಳು ಇದೆಲ್ಲ ಸಿಗ್ತಿರುತ್ತೆ. ಇನ್ನೊಂದು ಕೇಸಲ್ಲಿ ಕರ್ಮದ ಅಕೌಂಟ್ ನಲ್ಲಿ ಪಾಪದ ಡೆಪಾಸಿಟ್ ಜಾಸ್ತಿ ಇದೆ, ಶ್ರಾದ್ದದ ಅಕೌಂಟ್ ಸಹ ಖಾಲಿ ಇದೆ. ಈ ಪರಿಸ್ಥಿತಿಯಲ್ಲಿ ಪ್ರೇತಾತ್ಮದ ಪ್ರಯಾಣ ನರಕ ಸದೃಶವಾಗಿರುತ್ತೆ. ಇನ್ನು ದುರ್ಮರಣದ ನೆಗೆಟಿವ್ ಅಕೌಂಟ್ಗಳನ್ನ ಇಟ್ಕೊಂಡು ಪ್ರಯಾಣ ಶುರು ಮಾಡುವಂತ ಪ್ರೇತಾತ್ಮಗಳು ಭೂತ ಪಿಶಾಚಿಗಳಾಗಿ ಮಧ್ಯದ ಯಾವುದೋ ಒಂದು ಸ್ಟೇಷನ್ ನಲ್ಲಿಯೇ 100 ವರ್ಷಗಳ ಕಾಲ ಬಂದಿಯಾಗ್ತವೆ. ಇವೆಲ್ಲವುಗಳಿಗೆ ಕಾಲಕ್ಕೆ ಶ್ರಾದ್ದ ಕಾರ್ಯಗಳ ಮೂಲಕ ತರ್ಪಣಗಳನ್ನ ಕೊಡದೇ ಇದ್ದಾಗ ಅವುಗಳಿಗೆ ಆಹಾರ, ನೀರು, ನೆರಳು ಸಿಗದಂತಾಗಿ ಅವುಗಳ ರೋದನ ನಮ್ಮ ಕುಟುಂಬಗಳಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳಾಗದಂತೆ ತಡಿತಿರುತ್ತೆ. ಓವರ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಹಿರಿಯರು ಅವರು ಶರೀರವನ್ನ ಬಿಟ್ಟ ನಂತರ ಅವರುಗಳಿಗೆ ನಾವು ಶ್ರಾದ್ದಗಳ ಮೂಲಕ ನೀಡುವಂತ ತರ್ಪಣಗಳು ಸರಿಯಾಗಿದ್ದಾಗ ಅವರ ಪ್ರಯಾಣ ಸುಖಕರವಾಗಿರುತ್ತೆ. ಆ ಸುಖಕರವಾದ ಪ್ರಯಾಣದಿಂದ ಖುಷಿ ಪಡುವಂತ ಪ್ರೇತಾತ್ಮಗಳು ಆದಷ್ಟು ಬೇಗ ಪಿತೃಲೋಕವನ್ನ ತಲುಪಿ ಅಲ್ಲಿಂದ ನಮ್ಮ ಕುಟುಂಬಗಳಿಗೆ ನಿರಂತರವಾಗಿ ಆಶೀರ್ವಾದವನ್ನ ನೀಡ್ತಾರೆ ಅನ್ನುವಂಥದ್ದೇ ಇದರ ಹಿಂದೆ ಇರುವಂತ ತರ್ಕ. ನಾವ್ಯಾರು ಈ ಭೂಮಿಯಲ್ಲಿ ಉದ್ಭವ ಮೂರ್ತಿಗಳಲ್ಲ. ನಮ್ಮ ತಂದೆ ತಾಯಿಯರ ಕಾಮಾಗ್ನಿಯಿಂದ 23 ಸೆಟ್ ಕ್ರೋಮೋಸೋಮ್ಸ್ ಇರುವಂಥ ವೀರ್ಯ, ಹಾಗೆ 23 ಸೆಟ್ ಕ್ರೋಮೋಸೋಮ್ಸ್ ಇರುವಂಥ ಅಂಡಾಣುವಿನೊಂದಿಗೆ ತಾಯಿಯ ಗರ್ಭಕುಂಡದಲ್ಲಿ ಸಂಯೋಜನೆಯಾಗಿ ಗರ್ಭಧಾರಣೆ ಆಗುತ್ತೆ. ನಂತರ
ಮಗುವಿನ ಬೆಳವಣಿಗೆಯ ಜವಾಬ್ದಾರಿಯನ್ನ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಮನಸ್ಸಿನ ಪ್ರತೀಕವಾದ ಇಂದ್ರ ಹಾಗೂ ಸ್ಥೂಲ ಶರೀರದ ಪ್ರತಿನಿಧಿಯಾದ ಪ್ರಜಾಪತಿ ಅನ್ನುವಂಥ ಒಟ್ಟು 33 ಲೋಕ ದೇವತೆಗಳು ನಿರ್ವಹಣೆ ಮಾಡ್ತವೆ. ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದ ಜೀವಾತ್ಮನಿಗೆ ದೇಹದ ಹುಟ್ಟಿಗೆ ಅಂದರೆ ಸೃಷ್ಟಿಗೆ, ಜೀವನ ನಿರ್ವಹಣೆಗೆ ಅಂದರೆ ಸ್ಥಿತಿಗೆ, ಹಾಗೂ ಸಾವು ಅಂದರೆ ಲಯಕ್ಕೆ, ಈ 3 ಸೃಷ್ಟಿ ಸ್ಥಿತಿ ಲಯಗಳಿಗೆ ಈ 33 ವಿಧದ ದೇವತೆಗಳು ನಮ್ಮ ಶರೀರದಲ್ಲಿ ಉಂಟು ಮಾಡುವಂಥ 33 ಕೋಟಿ ಪರಿವರ್ತನೆಗಳ ಕಾರಣ. ಇದೇ ನಮ್ಮ ಪುರಾಣದಲ್ಲಿ ವರ್ಣಿಸಿರುವಂಥ 33 ಕೋಟಿ ದೇವತೆಗಳ ಚಿತ್ರಣ. ಭೂಮಿಯಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬ ಮನುಷ್ಯನು ಪಿತೃಋಣ, ದೇವಋಣ, ಋಷಿ ಋಣ ಅನ್ನುವಂಥ 3 ರೀತಿಯ ಋಣಗಳಿಂದ ಅಂದರೆ ಸಾಲಗಳಿಂದ ಬಂದಿಯಾಗಿರ್ತಾನೆ. ಅದರಲ್ಲಿ ಪಿತೃಋಣದ ಪ್ರಮಾಣ ಅತ್ಯಂತ ಹೆಚ್ಚಿನದು. ತಂದೆ ಮತ್ತು ತಾಯಿಯ ಸುಮಾರು 7 ತಲೆಮಾರಿನ ಪೂರ್ವಜರ ಸರಿಸುಮಾರು 60,000 ವಂಶವಾಹಿನಿಗಳ ಪ್ರಭಾವ ನಮ್ಮ ಶರೀರದಲ್ಲಿ ನಿರಂತರವಾಗಿ ಎಕ್ಸ್ಪ್ರೆಸ್ ಆಗ್ತಾನೆ ಇರುತ್ತೆ. ನಮ್ಮ ಅಜ್ಜಿಯ ಕಣ್ಣು, ತಾತನ ಮೂಗು, ಮುತ್ತಾತನ ಎತ್ತರ, ಮುತ್ತಜ್ಜಿಯ ಕೂದಲು, ತಾಯಿಯ ಬಣ್ಣ, ತಂದೆಯ ಎದೆ, ಇನ್ಯಾರದೋ ಧ್ವನಿ, ಮತ್ತೊಬ್ಬರ ಕೈಬೆರಳು, ಹೀಗೆ ನಮ್ಮ ಶರೀರದ ಎಲ್ಲ ಅಂಗಾಂಗಗಳ ಮೂಲಕ ಅವರೆಲ್ಲರೂ ಇಂದಿಗೂ ನಮ್ಮಲ್ಲಿ ಜೀವಂತವಾಗಿದ್ದು ನಮ್ಮ ಶರೀರ ಅನ್ನೋ ಆಸ್ತಿಯಲ್ಲಿ ಪಾಲುದಾರಿಕೆ ಹೊಂದಿದ್ದಾರೆ. ಅವರ ಈ ಇನ್ವೆಸ್ಟ್ಮೆಂಟ್ಗೆ ನಾವು ಜೀವನ ಪೂರ್ತಿ ಕಟ್ಟುವ ಲೈಫ್ ಟೈಮ್ ಟ್ಯಾಕ್ಸ್ಗಳೇ ಅಪರ ಕರ್ಮಗಳಾದ ಶ್ರಾದ್ದ, ತರ್ಪಣ, ದಾನ, ಎಡೆಗಳು ಹಾಗೂ ಪಿತೃಶಾಂತಿಗಾಗಿ ಮಾಡುವಂಥ ಎಲ್ಲ ಕರ್ಮಕಾಂಡಗಳು. ಉದಾಹರಣೆಗೆ, ನೀವು ವಾಸ ಮಾಡುವಂಥ ಬಾಡಿಗೆ ಮನೆಗೆ ಪ್ರತಿ ತಿಂಗಳು ಆ ಮನೆ ಮಾಲೀಕನಿಗೆ ಬಾಡಿಗೆಯನ್ನು ಕಟ್ಟಬೇಕಾಗುತ್ತೆ. ಹಾಗೆ ಸ್ವಂತ ಮನೆಯಾದರೆ ಪ್ರತಿ ವರ್ಷವೂ ಸರ್ಕಾರಕ್ಕೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲೇಬೇಕು. ಕಟ್ಟದಿದ್ದರೆ ನಿಮಗೆ ಟ್ಯಾಕ್ಸ್ ಜೊತೆಗೆ ಪೆನಾಲ್ಟಿ ಕಟ್ಟುವಂತೆ ನೋಟಿಸ್ ಪದೇ ಪದೇ ಬರ್ತಾನೆ ಇರುತ್ತೆ. ಇದೇ ರೀತಿ ನಿಮ್ಮ ಕುಟುಂಬದಲ್ಲಿ ಬೆಳೆದ ಮಕ್ಕಳ ಮದುವೆಯಾಗದೇ ಇರೋದು, ಮದುವೆಯಾದ ಹಲವಾರು ವರ್ಷಗಳಾದರೂ ಸಂತಾನವಾಗದೇ ಇರೋದು, ಬುದ್ಧಿ ಭ್ರಮಣೆಯಾಗಿರೋ ಅಥವಾ ಅಂಗವೈಕಲ್ಯದಿಂದ ಕೂಡಿರುವಂಥ ಮಕ್ಕಳು ಹುಟ್ಟೋದು, ಗಂಡ ಹೆಂಡತಿಯ ಮಧ್ಯೆ, ತಂದೆ ತಾಯಿ ಮಕ್ಕಳ ಮಧ್ಯೆ ಸದಾ ಜಗಳಗಳಾಗ್ತಿರುವಂಥದ್ದು, ದಾಯಾದಿ ಕಲಹಗಳು, ಭೂವ್ಯಾಜ್ಯಗಳು, ವ್ಯವಹಾರಗಳಲ್ಲಿ ಏಳಿಗೆಯಾಗದೇ ಇರೋದು, ಮೆಡಿಕಲ್ ರಿಪೋರ್ಟ್ಗಳಿಂದ ತಿಳಿಯಲಾಗದ ಕಾಯಿಲೆಗಳಿಂದ ನಿರಂತರವಾಗಿ ನರಳುವಂಥದ್ದು, ಅಪಘಾತಗಳಿಂದ, ಆತ್ಮಹತ್ಯೆಗಳಿಂದ ಅಕಾಲಿಕ ಸಾವು ಉಂಟಾಗೋದು, ಇವೆಲ್ಲವೂ ಸಮಯಕ್ಕೆ ಸರಿಯಾಗಿ ನಾವು ಪಿತೃಗಳ ಋಣ ಸಂದಾಯ ಮಾಡದೇ ಇರುವ ಪರಿಣಾಮದ ಪ್ರತಿಫಲಗಳು. ಇದೇ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥ ಪಿತೃಶಾಪ. ಪಿತೃಋಣದ ಸ್ಪಷ್ಟ ಚಿತ್ರಣ ನಮಗೆ ಅರ್ಥವಾಗಬೇಕಾದ್ರೆ ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥ ಜನ್ಮ ಮತ್ತು ಪುನರ್ಜನ್ಮಗಳ ಬಗ್ಗೆ ತಿಳುವಳಿಕೆ ಅಗತ್ಯ. 84 ಲಕ್ಷ ವಿವಿಧ ಜೀವರಾಶಿಗಳ ಶರೀರಗಳ ಮೂಲಕ ಹಂತ ಹಂತವಾಗಿ ಅನುಭವಗಳನ್ನು ಪಡಿತಾ ಕೊನೆಗೆ ಶ್ರೇಷ್ಠವಾದ ಮನುಷ್ಯ ಜನ್ಮದ ಪ್ರಾಪ್ತಿ ಈ ಜೀವಾತ್ಮಕ್ಕೆ ಉಂಟಾಗುತ್ತೆ ಅನ್ನೋದು ಶಾಸ್ತ್ರಗಳ ವಾದ. ಮನುಷ್ಯ ಜನ್ಮವನ್ನ ಸಾರ್ಥಕಗೊಳಿಸಿಕೊಳ್ಳುವ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರುವಂಥ 16 ಸಂಸ್ಕಾರಗಳ ಆಚರಣೆ ನಮ್ಮ ಸಂಸ್ಕೃತಿಯ ಔನ್ನತ್ಯಕ್ಕೆ ಹಿಡಿದಿರುವಂಥ ಕನ್ನಡಿಯಾಗಿದೆ. ಅದರಲ್ಲಿ ಜೀವಂತ ವ್ಯಕ್ತಿಯ ಏಳಿಗೆಗಾಗಿ ಮಾಡುವ 15 ಪೂರ್ವ ಸಂಸ್ಕಾರಗಳು ಮಾಡುವವನಿಗೆ ಮಾತ್ರ ಫಲ ನೀಡಿದರೆ, ಮೃತ ವ್ಯಕ್ತಿಯ ಸದ್ಗತಿಗಾಗಿ ಪೂರ್ಣಾಹುತಿಯೊಂದಿಗೆ ಮಾಡುವ ಅಪರ ಸಂಸ್ಕಾರವಾದ ಅಂತ್ಯೇಷ್ಟಿ ಅಂದರೆ ಕೊನೆಯ ಯಜ್ಞವು ಮಾಡುವವನಿಗೂ ಮತ್ತು ಶರೀರ ಬಿಟ್ಟ ಜೀವಾತ್ಮಕ್ಕೂ ಫಲ ನೀಡುತ್ತೆ ಅನ್ನೋದು ಶಾಸ್ತ್ರಗಳ ಉಲ್ಲೇಖ. ಮನುಷ್ಯ ಜನ್ಮವನ್ನು ಪಡೆದ ಯಾವುದೇ ಜೀವಾತ್ಮವು ಒಂದಿಷ್ಟು ಪುಣ್ಯ ಶೇಷವನ್ನು ಸಂಪಾದಿಸುವಲ್ಲಿ ಸಫಲವಾದರೆ ಅಂತಹ ಜೀವಾತ್ಮಗಳು ಹೃದಯದ ಯಾವುದಾದರೂ ಊರ್ಧ್ವ ನಾಡಿಯಲ್ಲಿ ದೇಹವನ್ನು ತೊರೆದು ವಾಯುಮಂಡಲವನ್ನು ದಾಟಿ ಪಿತೃಲೋಕಕ್ಕೆ ತೆರಳಲು ಮೇಲೇರ್ತವೆ. ಈ ಪ್ರಯಾಣವನ್ನು ಪಿತೃಯಾನ ಅಂತಲೂ, ಪ್ರಯಾಣದಲ್ಲಿರುವಂಥ ಆತ್ಮವನ್ನೇ ನಾವು ಪ್ರೇತಾತ್ಮ ಅಂತಲೂ ಕರೆಯೋದು. ಈ ಪಿತೃಯಾನದಲ್ಲಿ ಉತ್ತರಾಯಣ ಹಾಗೂ ದಕ್ಷಿಣಾಯಣ ಅನ್ನುವಂಥ 2 ಪ್ರತ್ಯೇಕ ಚಲನೆಗಳಿವೆ. ತಮ್ಮ ಜೀವಿತಾವಧಿಯಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ ಜೀವಾತ್ಮಗಳು ದೇಹ ತ್ಯಜಿಸಿದ ನಂತರ ಹೊಗೆ ಅಥವಾ ಕತ್ತಲಿನಿಂದ ತುಂಬಿದ ಸುರಂಗಗಳಂತಹ ದಾರಿಯ ಅನುಭವಗಳೊಂದಿಗೆ
ವಾಯುಮಂಡಲದ ಆಚೆಯ ಪಿತೃಲೋಕವನ್ನ ಸೇರ್ತವೆ. ಈ ಪಿತೃಲೋಕವನ್ನೇ ಯಮಲೋಕ, ನರಕಲೋಕ ಹಾಗೂ ವರುಣಲೋಕ ಅಂತನೂ ಕೆಲವು ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಕತ್ತಲ ಸುರಂಗದಂತಹ ಮಾರ್ಗದ ಅನುಭವದೊಂದಿಗೆ ಪಿತೃಲೋಕವೆಂಬ ಇನ್ನೊಂದು ಆಯಾಮವನ್ನು ಸೇರಿದ ಪ್ರೇತಾತ್ಮವು ತನ್ನ ಪುಣ್ಯ ಹಾಗೂ ಪಾಪಶೇಷಗಳ ಪ್ರಭಾವದಿಂದ ಹೊಂದುವ ಒಳಿತು ಕೆಡುಕುಗಳ ಕಾಲ್ಪನಿಕ ಅನುಭವವೇ ಸ್ವರ್ಗ ಸುಖ ಮತ್ತು ನರಕ ಯಾತನೆ ಎಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ. ಇಂತಹ ಆತ್ಮಗಳು ದೇಹ ತ್ಯಜಿಸುವಾಗ ಮನ, ಪ್ರಾಣ, ಇಂದ್ರಿಯಗಳ ಸಹಿತ 17 ತತ್ವಗಳನ್ನು ಹೊಂದಿರೋದ್ರಿಂದ ಸ್ಥೂಲ ದೇಹವಿಲ್ಲದಿದ್ರೂ ಮನಸ್ಸು ಸೃಷ್ಟಿಸುವಂತಹ ಕಲ್ಪನಾ ದೃಶ್ಯಗಳು ಇಂದ್ರಿಯಾನುಭವಗಳಂತೆಯೇ ಭಾಸವಾಗುತ್ತೆ. ಇಂತಹ ಸ್ಥಿತಿಯಲ್ಲಿ ಅವು ನರಳುವುದು, ರೋಧಿಸುವುದು, ಸುಖಿಸುವುದು ನಡೆಯುತ್ತೆ. ಹೆಚ್ಚಿನ ಆತ್ಮಗಳು ಪಿತೃಲೋಕವನ್ನು ಸೇರಿ ಮತ್ತೆ ತನ್ನ ಕರ್ಮಗಳಿಗೆ ಸರಿಹೊಂದುವ ಸಮಯ, ಸ್ಥಳ, ಸಂಬಂಧ ಹಾಗೂ ಪರಿಸ್ಥಿತಿಗಳ ವಾತಾವರಣದಲ್ಲಿ ಭೂಮಿಯ ಪರಿಸರದಲ್ಲಿಯೇ ಮಾನವರಾಗಿಯೇ ಜನ್ಮ ತಳೆಯುತ್ತೆ. ಇನ್ನು ಕೆಲವು ಆತ್ಮಗಳು ತಮ್ಮ ಪುಣ್ಯಶೇಷದ ಫಲದಿಂದ ಪಿತೃಲೋಕದಿಂದ ಸೋಮಲೋಕ ಅಂದರೆ ಸ್ವರ್ಗದವರೆಗೆ ತೆರಳಿ ಪುಣ್ಯ ಕರಗುವವರೆಗೂ ಸುಖಭೋಗಗಳನ್ನು ಅನುಭವಿಸಿ ಮತ್ತೆ ಭೂಮಿಯನ್ನ ಸೇರಿ ಪುನರ್ಜನ್ಮವನ್ನ ಪಡೆಯುತ್ತೆ. ಪಾಪಶೇಷಗಳನ್ನೇ ಹೆಚ್ಚಾಗಿ ಸಂಪಾದಿಸಿರೋ ಜೊತೆಗೆ ಸಾಯುವ ಕ್ಷಣದಲ್ಲಿ ತೀರದ ಯಾವುದಾದರೂ ಮಹತ್ತರವಾದ ಆಸೆಯೊಂದು ಅವರನ್ನ ಸದಾ ಕಾಡ್ತಾ ಇದ್ರೆ ಅಥವಾ ಅಪಘಾತಗಳಿಂದ ಆತ್ಮಹತ್ಯೆ, ಕೊಲೆ ಮುಂತಾದ ಅಸ್ವಾಭಾವಿಕ ರೀತಿಯಲ್ಲಿ ಅಕಾಲಿಕ ದುರ್ಮರಣ ಹೊಂದಿದ ಆತ್ಮಗಳಿಗೆ ಭೂಮಿಯ ವಾತಾವರಣವನ್ನ ದಾಟಿ ಹೋಗಲು ಸಾಧ್ಯವಾಗದೆ ಅಂತಹ ಜೀವಾತ್ಮಗಳಿಗೆ ಆಕಾಶ, ವಾಯು, ತೇಜಸ್ಸುಗಳಿಂದಾದ ಅತಿವಾಹಕ ಶರೀರವೊಂದು ಸಿಗುತ್ತೆ. ಇದು ಆ ಜೀವಾತ್ಮಗಳ ಮನಸ್ಸಿನ ವಿಕಾರಗಳಿಗೆ ತಕ್ಕಂತೆ ಆಕಾರಗಳನ್ನ ಪಡೆಯುತ್ತೆ. ಗರುಡ ಪುರಾಣದ ಪ್ರಕಾರ ಈ ಅತಿವಾಹಕ ಶರೀರಗಳನ್ನ ಹೊಂದಿದ ಆತ್ಮಗಳದ್ದೇ ಒಂದು ವಿಶೇಷ ಲೋಕ ಇದ್ದು ಅದಕ್ಕೆ ಪ್ರೇತ ಲೋಕ ಎಂದು ಕರೆಯಲಾಗಿದೆ. ಇಲ್ಲಿ ಜೀವಾತ್ಮಗಳು ತಮ್ಮ ಕೆಲವೊಂದು ತೀರದ ಆಸೆಗಳೊಂದಿಗೆ ಚಡಪಡಿಸುತ್ತಾ ಒಂದು ಇನ್ನೊಂದರ ಮೇಲೆ ಪ್ರಭಾವ ಬೀರುವುದು, ಅತಿಕ್ರಮಿಸುವುದು ಇವೆಲ್ಲ ನಡೀತಿರುತ್ತೆ. ಇವುಗಳಲ್ಲಿ ಭೂತ, ಪ್ರೇತ, ಪಿಶಾಚಿ, ಕರ್ಣಪಿಶಾಚಿ, ಅಂತರ್ಪಿಶಾಚಿ, ಬ್ರಹ್ಮ ರಕ್ಕಸ ಇತ್ಯಾದಿ 10 ಪ್ರಭೇದಗಳಿವೆ. ಅತಿವಾಹಕ ಶರೀರದಿಂದ ಅವು ಮಾನವನಿಗಿಂತ ಹೆಚ್ಚಿನ ಇಂದ್ರಿಯ ವಿಶೇಷತೆಗಳನ್ನು ಹೊಂದಿದ್ದು ಇವುಗಳನ್ನು ಕೆಲವು ಮಾಂತ್ರಿಕರು ವಶಪಡಿಸಿಕೊಂಡು ಇವುಗಳನ್ನು ಹಲವಾರು ಗುಪ್ತ ಕೆಲಸಗಳಿಗೆ ಹಾಗೂ ಇತರೆ ವ್ಯಕ್ತಿಗಳ ಗುಪ್ತ ವಿಚಾರಗಳನ್ನು ತಿಳಿಯುವುದಕ್ಕೆ ಉಪಯೋಗಿಸುವುದು ಇದೆ. ಪಿತೃಲೋಕವನ್ನ ಪ್ರವೇಶ ಮಾಡಲು ಅಶಕ್ತವಾದ ಆತ್ಮಗಳು ಕೆಳಸ್ತರದ ಲೋಕಗಳಾದ ಯಾವುದಾದರೂ ಒಂದು ತಲದಲ್ಲಿ ಸಿಕ್ಕಿ ನರಳುತ್ತಾ ಸಹಾಯ ಹಸ್ತಕ್ಕಾಗಿ ತನ್ನ ಕುಲದವರಿಂದ ತರ್ಪಣಗಳ ನಿರೀಕ್ಷೆಯಲ್ಲಿ ಇರ್ತವೆ. ಅದು ಸಿಗದಾಗ ತನ್ನ ವಂಶವಾಹಿನಿಗಳನ್ನು ಹೊಂದಿರುವಂತಹ ಶರೀರದಲ್ಲಿ ತಾನು ಅನುಭವಿಸ್ತಿರುವಂಥ ನೋವಿನ ಯಾತನೆಯನ್ನ ಪ್ರಕಟಿಸುವ ಮೂಲಕ ಸಹಾಯಕ್ಕಾಗಿ ಅಂಗಲಾಚ್ತಾ ಇರ್ತವೆ. ಸಾಮಾನ್ಯವಾಗಿ ಅವುಗಳು ಕನಸಿನ ಮೂಲಕ ಅವುಗಳ ಅಸಹಾಯಕ ಪರಿಸ್ಥಿತಿಯನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತಿರ್ತವೆ. ಜನ್ಮ ಮತ್ತು ಪುನರ್ಜನ್ಮದ ಬಗ್ಗೆ ಹಾಗೂ ಸಾವು ಮತ್ತು ಸಾವಿನ ನಂತರದ ಬಗ್ಗೆ ಗರುಡ ಪುರಾಣ, ಹರಿವಂಶ ಪುರಾಣ, ಸ್ಕಂದ ಪುರಾಣ, ನಾರದೀಯ ಪುರಾಣ, ಪದ್ಮ ಪುರಾಣ, ಬ್ರಹ್ಮ ವೈವತ್ವ ಪುರಾಣ, ವಾಯು ಪುರಾಣಗಳಲ್ಲಿ ಅನೇಕ ವಿವರಗಳು ದಾಖಲಾಗಿವೆ. ಜಗತ್ತಿನಾದ್ಯಂತ ಹಲವಾರು ಅಧ್ಯಯನಗಳು ನಡೆದಿವೆ ಹಾಗೂ ನಡೆಯುತ್ತಿವೆ. ಹೀಗೆ ವಿಶ್ವದಾದ್ಯಂತ ಇನ್ನೂ ಅನೇಕರು ಸಾವಿರಾರು ಸಂಶೋಧನಾ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಅದರಲ್ಲೂ ಡಾಕ್ಟರ್ ಮೋಡಿಯವರು ಪ್ರಕಟಿಸಿರುವಂತಹ ಲೈಫ್ ಆಫ್ಟರ್ ಲೈಫ್ ಪುಸ್ತಕ, ಟಿಬೆಟ್ನ ಸೋಗ್ಯಾಲ್ ರಿಂಪೋಚೆ ಬರೆದಿರುವಂಥ ದ ಬುಕ್ ಆಫ್ ಲಿವಿಂಗ್ ಅಂಡ್ ಡೈಯಿಂಗ್, ಡಾಕ್ಟರ್ ಬ್ರಿಯಾನ್ ವೇಜ್ರಾ ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ಸ್, ಖುರ್ಷದ್ ಭಾವನಗರಿ ಬರೆದಿರುವಂಥ ದ ಲಾಸ್ ಆಫ್ ದಿ ಸ್ಪಿರಿಟ್ ವರ್ಲ್ಡ್, ಮಿಕ್ ಆಲ್ಬಮ್ ಬರೆದಿರುವಂಥ ದ 5 ಪೀಪಲ್ ಯು ಮೀಟ್ ಇನ್ ಹೆವನ್, ಮಾರ್ಗರೆಟ್ ವೈಸ್ ಬ್ರೌನ್ ಬರೆದಿರುವಂಥ ದ ಡೆಡ್ ಬರ್ಡ್, ಡಾನ್ ಪೈಪರ್ರ 90 ಮಿನಿಟ್ಸ್ ಇನ್ ಹೆವನ್, ಮೈಕೆಲ್ ನ್ಯೂಟನ್ ಬರೆದಿರುವಂಥ ಡೆಸ್ಟಿನಿ ಆಫ್ ಸೌಲ್ಸ್, ನ್ಯೂ ಕೇಸ್ ಸ್ಟಡೀಸ್ ಆಫ್ ಲೈಫ್ ಬಿಟ್ವೀನ್ ಲೈಫ್ಸ್, ಈ ರೀತಿಯ ಇನ್ನೂ ಹಲವಾರು ಕೃತಿಗಳನ್ನು ನೀವು ಪರಿಶೀಲಿಸಬಹುದು. ಪ್ರಪಂಚದ ಎಲ್ಲ ಮತ ಧರ್ಮಗಳಲ್ಲೂ ಜನ್ಮ, ಪುನರ್ಜನ್ಮ, ಶ್ರಾದ್ದ ಹಾಗೂ ಪಿತೃ ಕಾರ್ಯಗಳ ಉಲ್ಲೇಖ ಹಾಗೂ ಆಚರಣೆಗಳು ಸಾವಿರಾರು ವರ್ಷಗಳಿಂದಲೂ ಚಾಲ್ತಿಯಲ್ಲಿವೆ. ಅದರಲ್ಲೂ ಭಾರತೀಯ ಸನಾತನ ಸಂಪ್ರದಾಯದ ಶ್ರಾದ್ದ ಮತ್ತು ಪಿತೃಪಕ್ಷದ ಆಚರಣೆ ಇಡೀ ಜಗತ್ತಿನ ಅಧ್ಯಯನಕಾರರ ಗಮನ ಸೆಳೆದಿದೆ. ಇದೆಲ್ಲವನ್ನು ಗಮನಿಸಿದರೆ ನಮ್ಮ ಆಚರಣೆಯ ಹಿಂದಿರುವಂಥ ವಿಜ್ಞಾನದ ಬಗ್ಗೆ ನಮಗಿಂತಲೂ ವಿದೇಶಿ ವಿಜ್ಞಾನಿಗಳಿಗೆ ಕುತೂಹಲ ಹೆಚ್ಚು.
ಶ್ರಾದ್ದದ ಆಚರಣೆಯನ್ನ ಸ್ವತಃ ಮಾಡಿರುವಂತ ಡಾಕ್ಟರ್ ಶಾನ್ ಕ್ಲಾರ್ಕ್ ಆ ಪ್ರಯೋಗದಿಂದ ನಮ್ಮ ಶರೀರದ ಆಹಾರದಲ್ಲಿ ಉಂಟಾಗುವಂತ ಧನಾತ್ಮಕ ಬದಲಾವಣೆಯನ್ನ ಲ್ಯಾಬ್ ರಿಪೋರ್ಟ್ ಮೂಲಕ ಪಬ್ಲಿಷ್ ಸಹ ಮಾಡಿದ್ದಾರೆ. ಪಿತೃಋಣದ ನಿವಾರಣೆಯಾಗದೆ ಅವರ ಆಶೀರ್ವಾದ ಅನುಗ್ರಹ ಇಲ್ಲದೆ ಇದ್ರೆ ಮುಂದಿನ ನವರಾತ್ರಿಯ ಸಮಯದಲ್ಲಿ ನಾವು ಮಾಡುವಂಥ ಯಾವುದೇ ದೇವತಾ ಆರಾಧನೆಯಿಂದ ಯಾವುದೇ ರೀತಿಯ ಫಲ ನಮಗೆ ಸಿಗದಂತೆ ಆಗುತ್ತೆ. ಇದಕ್ಕಾಗಿಯೇ ಶಾಸ್ತ್ರಗಳು ದೇವತಾ ಕಾರ್ಯಗಳಿಗಿಂತ ಹೆಚ್ಚಿನ ಮಹತ್ವವನ್ನು ಪಿತೃ ಕಾರ್ಯಗಳಿಗೆ ಕೊಟ್ಟಿರೋದು. ಹಾಗಾಗಿ ನವರಾತ್ರಿಯ ಸಮಯದಲ್ಲಿ ನಾವು ಮಾಡುವಂಥ ಮಂಗಳ ಕಾರ್ಯಗಳ ಯಶಸ್ಸಿಗೆ ಮಹಾಲಯ ಅಮಾವಾಸ್ಯೆಯಂದು ನಾವು ಮಾಡುವಂಥ ತರ್ಪಣ, ದಾನ ಹಾಗೂ ಪಿತೃಶಾಂತಿಗಳೇ ಬುನಾದಿ. ಶ್ರದ್ಧೆಯಿಂದ ನಮ್ಮ ಪೂರ್ವಜರಿಗೆ ಅರ್ಪಿಸುವಂಥ ಕೃತಜ್ಞತೆಯೇ ಶ್ರಾದ್ದ. ವಿಶ್ವದ ಎಲ್ಲ ಸಂಸ್ಕೃತಿಗಳಲ್ಲೂ ಪಿತೃಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸುವಂಥ ಸಂಪ್ರದಾಯ ಹಿಂದಿನಿಂದಲೂ ಬೆಳೆದು ಬಂದಿದೆ. ಕೆಲವರು ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯ ಮೂಲಕ ಅಂದರೆ ಕ್ಯಾಂಡಲ್ಗಳನ್ನು ಹಚ್ಚೋ ಮೂಲಕ, ಇನ್ನು ಕೆಲವರು ಶಬ್ದದ ಮೂಲಕ ಅಂದರೆ ಗಂಟೆಗಳನ್ನು ಬಾರಿಸುವ ಮೂಲಕ, ಹಾಗೆ ನೀರಿನ ಮೂಲಕ ತರ್ಪಣಗಳನ್ನು ಕೊಡೋ ಮೂಲಕ ಆಚರಿಸ್ತಾರೆ. ಮೃತ ತಿಥಿಗಳಲ್ಲಿ ಹಾಗೂ ತೀರ್ಥಕ್ಷೇತ್ರಗಳಲ್ಲಿ ಮಾಡುವಂಥ ಶ್ರಾದ್ದವು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ್ದು. ಆದರೆ ಪಕ್ಷ ಮಾಸದ ಮಹಾಲಯ ಅಮಾವಾಸ್ಯೆಯಲ್ಲಿ ನಮ್ಮ ವಂಶವಾಹಿನಿಗಳನ್ನು ಹಂಚಿಕೊಂಡ ಎಲ್ಲರಿಗೂ ಹಾಗೂ ನಮ್ಮೆಲ್ಲ ಆತ್ಮೀಯರಿಗೂ ತರ್ಪಣ ನೀಡುವಂಥ ಒಂದು ಸದವಕಾಶ ನಮಗೆ ಸಿಗುತ್ತೆ. ನಿಮ್ಮ ಹಿರಿಯರಿಗೆ ಪ್ರಿಯವಾಗುವಂಥ ಎಲ್ಲ ರೀತಿಯ ತಿಂಡಿ ತಿನಿಸುಗಳನ್ನು, ಎಲೆ, ಅಡಿಕೆ, ಬೀಡಿ, ಸಿಗರೇಟು, ಸಾರಾಯಿ, ಹೆಂಡ, ಮಾಂಸಾಹಾರಿಗಳಾಗಿದ್ದರೆ ಅವರು ಇಷ್ಟಪಡ್ತಿದ್ದಂಥ ಅಡುಗೆಗಳನ್ನು ಹಾಗೂ ನಿಮ್ಮ ಕುಟುಂಬದಲ್ಲಿ ವಿಶೇಷವಾಗಿ ತಯಾರು ಮಾಡುವಂಥ ಆಹಾರ ಪದಾರ್ಥಗಳನ್ನು ಎಡೆಯಾಗಿ ಇಟ್ಟು ಆ ಎಡೆಯನ್ನು ಕಾಗೆಗಳಿಗೆ ತಿನ್ನಲು ನೀಡಬೇಕು. ನಿಮ್ಮ ಕುಟುಂಬಗಳಲ್ಲಿ ಹಿಂದಿನಿಂದಲೂ ಆಚರಿಸಿಕೊಂಡು ಬಂದ ಪದ್ಧತಿಯಂತೆಯೇ ಶ್ರಾದ್ದ ಕಾರ್ಯಗಳನ್ನು ಮಾಡಿ. ಪುರೋಹಿತರ ಸಹಾಯ ಪಡೆದು ಶಾಸ್ತ್ರೋಕ್ತವಾಗಿಯೂ ಶ್ರಾದ್ದ ಕಾರ್ಯಗಳನ್ನು ಮಾಡಬಹುದು. ಆದರೆ ನೀವೇ ಸ್ವತಃ ಮಾಡುವಂಥ ಶ್ರಾದ್ದದ ಸರಳ ಆಚರಣೆಗಳು ನಿಮ್ಮ ಪಿತೃಗಳಿಗೆ ಅತ್ಯಂತ ಪ್ರಿಯ. ನಮ್ಮೆಲ್ಲ ಪಿತೃಗಳು ಅತ್ಯಂತ ಸರಳತೆಯನ್ನು ಇಷ್ಟಪಡುವಂಥ ವಿಶಾಲ ಹೃದಯಗಳು. ತುಳಸಿ ಕಟ್ಟೆ ಮುಂದೆ ಅಥವಾ ನಿಮ್ಮ ಮನೆಗೆ ಹತ್ತಿರ ಇರುವಂಥ ಯಾವುದಾದ್ರೂ ಕೆರೆ, ನದಿಗಳು ಅಥವಾ ಸಮುದ್ರದ ನೀರಿನಲ್ಲಿ ಹೊಕ್ಕಳು ಮುಳುಗುವವರೆಗೆ ನಿಂತು ಒಂದು ತಾಮ್ರದ ಚಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಅದನ್ನು ತಲೆಯಿಂದ ಸ್ವಲ್ಪ ಮೇಲೆ ಹಿಡಿದು ಸೂರ್ಯನಿಗೆ ಅಭಿಮುಖವಾಗಿ ನಿಂತು, ಓ ನನ್ನ ಪಿತೃಗಳೇ, ಇದು ನಿಮಗೆ ತರ್ಪಣ. ನೀವೆಲ್ಲರೂ ಪಿತೃದೇವತೆಗಳ ಸಹಾಯದಿಂದ ಆದಿತ್ಯ ಮಂಡಲವನ್ನು ಸೇರಿಕೊಳ್ಳಿ ಅಂತ ಒಂದ್ಸರಿ ನೀರನ್ನು ಸುರಿಬೇಕು. ಮತ್ತೊಮ್ಮೆ ನೀರನ್ನು ತುಂಬಿಕೊಂಡು, ಓ ಪಿತೃದೇವತೆಗಳೇ, ದಯಮಾಡಿ ನನ್ನ ಪಿತೃಗಳನ್ನು ಆದಿತ್ಯ ಮಂಡಲದಿಂದ ಮುಂದಕ್ಕೆ ದಾಟಿಸಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಮತ್ತೊಮ್ಮೆ ನೀರನ್ನು ಸುರಿಬೇಕು. ಹಾಗೆ ಮತ್ತೊಮ್ಮೆ ನೀರನ್ನು ತುಂಬಿಕೊಂಡು, ಓ ಆದಿತ್ಯ, ಪಿತೃ ದೇವತೆಗಳೊಂದಿಗೆ ಬರುವಂಥ ನನ್ನ ಪಿತೃಗಳನ್ನು ಆದಿತ್ಯ ಮಂಡಲದಿಂದ ದಾಟಿಸಿ ಪಿತೃಲೋಕಕ್ಕೆ ತಲುಪಿಸು ಅಂತ ಮತ್ತೊಮ್ಮೆ ನೀರನ್ನು ಸುರಿಬೇಕು. ಇಲ್ಲಿ ಭಾಷೆಗಿಂತ ಭಾವನೆಗಳಿಗೆ ಹೆಚ್ಚು ಬೆಲೆ ಹಾಗೂ ಯಾಂತ್ರಿಕ ಆಚರಣೆಗಳಿಗಿಂತ ಶ್ರದ್ಧೆಗೆ ಹೆಚ್ಚು ಪ್ರಾಮುಖ್ಯತೆ. ಪಿತೃಪಕ್ಷಕ್ಕೂ ಶನಿಗೂ ಇರುವಂಥ ನಂಟಿನ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಶನಿ ಕರ್ಮಾಧಿಪತಿ. ನಾವು ಶ್ರದ್ಧೆಯಿಂದ ಮಾಡುವಂಥ ಕಾರ್ಯಗಳಿಗೆ ಅತ್ಯಂತ ಶೀಘ್ರವಾಗಿ ಫಲ ಕೊಡುವಂಥ ಗ್ರಹ. ಹಾಗೆಯೇ ನಮ್ಮ ಪುರಾತನ ಕರ್ಮಗಳ ಬಂಧನಗಳಿಂದ ಬಿಡಿಸುವಂತಹ ಮಹಾತ್ಮ ಈ ಶನಿ. ಸೌರಮಂಡಲದ ಕೇಂದ್ರ ತಂದೆಯಾದ ಸೂರ್ಯನಾದರೆ ಸೌರಮಂಡಲದ ಪರಿಧಿ ಶನಿ. ಅವರಿಬ್ಬರ ನಡುವೆ ಇರುವಂತಹ ಆಕರ್ಷಣೆ ಮತ್ತು ವಿಕರ್ಷಣೆಗಳಿಂದನೇ ಸೃಷ್ಟಿಯ ಅಸ್ತಿತ್ವ. ಇಬ್ಬರು ಪರಸ್ಪರ ಶತ್ರುಗಳಾದರೂ ತಂದೆಯ ಕಾರ್ಯಗಳು ಮಗನಿಂದಲೇ ಆಗಬೇಕು. ಹಾಗಾಗಿ ಅಪರ ಕರ್ಮಗಳಲ್ಲಿ ಮಗನನ್ನು ಪ್ರತಿನಿಧಿಸುವಂಥ ಶನಿ ತನ್ನ ವಾಹನವಾದ ಕಾಗೆ ಮತ್ತು ತನ್ನ ಧಾನ್ಯವಾದ ಎಳ್ಳಿನ ಮೂಲಕ ಪಿತೃಗಳನ್ನು ಪ್ರತಿನಿಧಿಸುವ ಸೂರ್ಯ ಮಂಡಲದ ನಡುವಿನ ಸೇತುವೆಯಾಗಿರೋದು ಸೃಷ್ಟಿಯ ವಿಸ್ಮಯವೇ ಸರಿ. ಶನಿಗೆ ಉಚ್ಚ ಸ್ಥಾನವಾದ ತುಲಾ ರಾಶಿಯ ಹಿಂದಿರುವ ಕನ್ಯಾ ರಾಶಿಗೆ ಸೂರ್ಯನ ಪ್ರವೇಶವಾಗುವ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಸಮಯದಲ್ಲಿ ಭೂಲೋಕಕ್ಕೂ ಪಿತೃಲೋಕಕ್ಕೂ ಅಂತರ ಕನಿಷ್ಠವಾಗಿರುತ್ತೆ. ಈ ಸಮಯದಲ್ಲಿ ಎಲ್ಲ ಪಿತೃಗಳು ನಮ್ಮನ್ನ ಸೂಕ್ಷ್ಮ ರೂಪದಲ್ಲಿ ಭೇಟಿಯಾಗಿ ಆಶೀರ್ವದಿಸ್ತಾರೆ ಎನ್ನುವಂಥದ್ದು ಶಾಸ್ತ್ರಗಳ ಉಲ್ಲೇಖ. ಗೃಹಸ್ಥರೆಲ್ಲರೂ ಆಚರಿಸಬೇಕಾದ ಪಂಚಮಹಾಯಜ್ಞಗಳಲ್ಲಿ ಒಂದಾದ ಶ್ರಾದ್ದಗಳ ಮೂಲಕ ಪಿತೃ ಋಣವನ್ನು ತೀರಿಸಲು ಪ್ರಕೃತಿಯನ್ನ ಬಲಪಡಿಸುವುದೇ ಪಿತೃಯಜ್ಞ. ಇದಕ್ಕೆ ಧರ್ಮಶಾಸ್ತ್ರದ ಮಾರ್ಗದರ್ಶನ ಹೀಗಿದೆ.
ನಮ್ಮ ಹಿರಿಯರು ಬದುಕಿರುವಾಗ ಅವರ ಮಾತಿಗೆ ಗೌರವ ಕೊಟ್ಟು ಅವರಿಗೆ ವಿಧೇಯರಾಗಿರುವುದು, ಅವರ ಯೋಗಕ್ಷೇಮಗಳನ್ನು ಸರಿಯಾಗಿ ನೋಡಿಕೊಳ್ಳೋದು, ಅವರ ನಿಧನದ ನಂತರ ಅವರಿಗೆ ಶಾಸ್ತ್ರೋಕ್ತವಾಗಿ ಅಪರ ಕಾರ್ಯಗಳನ್ನು ಆಚರಿಸೋದು, ಪಿತೃಪಕ್ಷದಲ್ಲಿ ಅವರಿಗೆ ತರ್ಪಣಗಳನ್ನು ಅರ್ಪಣೆ ಮಾಡೋದು, ಗಿಡ ಮರಗಳನ್ನು ಬೆಳೆಸೋದು, ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ಒದಗಿಸೋದು, ಬಡವರಿಗೆ ಕನಿಷ್ಠ ಪಕ್ಷ ಒಂದು ದಿನದ ಆಹಾರಕ್ಕಾಗುವಂಥ ದವಸ ಧಾನ್ಯ ಹಣ್ಣು ತರಕಾರಿಗಳನ್ನು ದಾನ ಮಾಡೋದು, ನಿರ್ಗತಿಕರಿಗೆ ವಸ್ತ್ರದಾನವನ್ನು ಮಾಡೋದು, ಹೀಗೆ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಈ ಪಂಚಭೂತ ಪ್ರಕೃತಿಯನ್ನು, ನಾವು ವಾಸ ಮಾಡುವಂಥ ಪರಿಸರವನ್ನು, ಹಾಗೆ ನಮಗೆ ಎಲ್ಲ ಸವಲತ್ತುಗಳನ್ನು ನೀಡ್ತಿರುವಂಥ ಈ ಸಮಾಜದ ಋಣವನ್ನು ತೀರಿಸುವಂಥ ಉನ್ನತ ಚಿಂತನೆ ಇದರಲ್ಲಿ ಅಡಗಿದೆ. ನಮ್ಮ ವಂಶವಾಹಿನಿಗಳನ್ನು ಹಂಚಿಕೊಂಡಿರುವಂತಹ ಯಾವುದೇ ವ್ಯಕ್ತಿ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಆ ವ್ಯಕ್ತಿಯ ಮರಣದ ಪ್ರಭಾವ ನಮ್ಮ ಮೇಲೆ ಖಂಡಿತವಾಗಿಯೂ ಉಂಟಾಗುತ್ತೆ. ಇದು ಒಂದು ರೀತಿಯ ವಾಟ್ಸಪ್ನಲ್ಲಿ ನಮ್ಮ ವಂಶಜರೆಲ್ಲರ ಒಂದು ಗ್ರೂಪ್ ಇದ್ದು, ಯಾರಾದರೂ ಒಬ್ಬರು ಮಾಡುವಂಥ ಕಾಲ್ನಿಂದ ಇಡೀ ಗ್ರೂಪ್ನಲ್ಲಿರುವಂಥ ಎಲ್ಲರ ಮೊಬೈಲ್ಗಳು ರಿಂಗ್ ಆಗುವಂತೆ ಈ ವಂಶವಾಹಿನಿಗಳಲ್ಲಾಗುವಂಥ ಬದಲಾವಣೆಗಳು ಎಲ್ಲರ ಮೇಲೂ ಪರಿಣಾಮ ಬೀರುತ್ತೆ. ಈ ದುಷ್ಪರಿಣಾಮವನ್ನು ಅಳಿಸಿ ಹಾಕುವಂಥ ಒಂದು ಅತ್ಯುತ್ತಮವಾದ ಸಮಯವೇ ಪಿತೃಪಕ್ಷ. ಹಾಗಾಗಿ ಇದನ್ನ ನೆಗೆಟಿವ್ ಜೀನ್ ಮೆಮೊರಿ ಡಿಟಾಕ್ಸ್ ಪೀರಿಯಡ್ ಅಂತ ಹೇಳ್ಬೋದು. ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ಎಂದು ನಮ್ಮೆಲ್ಲ ಪಿತೃಗಳನ್ನು ಶ್ರದ್ಧೆಯಿಂದ ಆಹ್ವಾನಿಸಿ ಆರಾಧಿಸಿ ಅವರ ಪೂರ್ಣ ಆಶೀರ್ವಾದವನ್ನು ನಾವೆಲ್ಲರೂ ಪಡೆಯೋಣ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡೋದನ್ನು, ಲೈಕ್ ಬಟನ್ ಒತ್ತೋದನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹೆಚ್ಚು ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಇರುವಂಥ ವಿಡಿಯೋಗಳನ್ನು ಯೂಟ್ಯೂಬ್ ಇತರರಿಗೆ ಸಜೆಸ್ಟ್ ಮಾಡುತ್ತೆ. ನಿಮ್ಮ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋನ ಬೇರೆಯವರು ಸಹ ನೋಡುವಂತಾಗುತ್ತೆ. ಧನ್ಯವಾದಗಳು. ಮತ್ತೆ ಸಿಗೋಣ. ನಮಸ್ಕಾರ.